Properties in Mysore. Dadgally. Dadgally just near to Ring Road. ಇದು ಟ್ರಿಪ್ಲೆಕ್ಸ್ ಹೌಸ್. ಇದು ಗ್ರೌಂಡ್ ಫಸ್ಟ್ ಸೆಕೆಂಡ್ ಟ್ರಿಪ್ಲೆಕ್ಸ್. ಇದರಲ್ಲಿ 4 BHK ಮಾಡಿದ್ದಾರೆ. 2 ಬೆಡ್ರೂಮ್ ನಾರ್ಮಲ್ ಆಗಿ ಬರ್ತದೆ, 2 ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. 40 ಅಡಿ ರೋಡ್. ಇದರಲ್ಲಿ 2 ಕಾರ್ ಇದ್ರೂ ಯೋಚನೆ ಮಾಡೋಂಗಿಲ್ಲ, ಆರಾಮಾಗಿ ನಿಲ್ಲಿಸ್ಬೋದು ಗಾಡಿ ಕಾರ್ಗಳು, ಆ ಥರ ಮಾಡಿದ್ದಾರೆ. ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಯ್ತಿದೆ. 40 ಅಡಿ ರೋಡ್ ಇರೋದ್ರಿಂದ ಕಾರ್ಗಳು ನಿಲ್ಸೋಕ್ಕೆ ಏನು ತೊಂದರೆ ಆಗಲ್ಲ. ಈ ಗೇಟ್ ಒಳಗಡೆನೂ 2 ವೀಲರ್ 1-2 ನಿಲ್ಸ್ಕೋಬೋದು. ಇಲ್ಲಿ ಫುಲ್ ಟೈಮು ಕಬಿನಿ ವಾಟ್ರನ್ನೇ ಬರೋದು. ಹಳೆ ಏರಿಯಾ ದಡ್ಗಳ್ಳಿ, ಮೈಸೂರು. ಪ್ರೈಮ್ ಲೊಕೇಶನ್ನು. ಈಸ್ಟ್ ಫೇಸಿಂಗ್ ಡೋರ್. ಲಿವಿಂಗಲ್ಲಿ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಒಳ್ಳೆ ಕ್ವಾಲಿಟಿ ಟೈಲ್ಸ್ ಹಾಕಿದ್ದಾರೆ. ಮನೆ ಪ್ಲಾನಿಂಗನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದರದ್ದು ಬೆಲೆ 1,05,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಲೊಕೇಶನ್ನು ಅದೇ ಥರ ಇದೆ. ಎಲ್ಲ ಥರದ್ದು ಕಮರ್ಷಿಯಲ್ ಆಗಲಿ, ಸೂಪರ್ ಮಾರ್ಕೆಟ್ಸ್, ಸ್ಕೂಲ್, ಕಾಲೇಜ್ ಇದೆಲ್ಲ ಹತ್ತಿರದಲ್ಲಿದೆ. ಟಿ ವಿ ಕ್ಯಾಬಿನೆಟ್ ಹಿಂಭಾಗದಲ್ಲಿ ಕಿಚನ್ ಇದೆ. ಲೆಫ್ಟ್ ಸೈಡ್ಗೆ ಕಾಣ್ತಾ ಇರೋದು ಪೂಜಾ ರೂಮ್. ಮಾಡ್ಯೂಲ್ ಕಿಚನ್ ಮಾಡಿರೋದು ನೋಡಿ. ಇದು ಪ್ಯಾಂಟ್ರಿ ಯೂನಿಟು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಸ್ಟೋರೇಜ್ ಹಿಡಿತದೆ ಇದರಲ್ಲಿ. ಆಸ್ ಪರ್ ವಾಸ್ತು ಈಸ್ಟ್ಗೆ ಕಿಚನ್ ಕೊಟ್ಟಿದ್ದಾರೆ. ಚಿಮ್ನಿ ಇದೆ, ಮೇಲ್ಗಡೆ ರಾಫ್ಟ್ ಇದೆ. ಕಿಚನ್ ಟೈಲ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಟೈಲ್ಸ್ ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡ್ರಿಂದ ಬಂದಿರೋ ಪೈಪ್ ನೋಡಿ, ಇಲ್ಲಿ ಬಂದಿದೆ ನೋಡಿ. ಹೊರಗಡೆ ಸ್ಟೇರ್ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಮಾಡಿದ್ದಾರೆ. ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ಪೂಜಾ ರೂಮನ್ನು ಭಾಳ ವಿಶಾಲವಾಗಿದೆ. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮ್ ಮಾಡಿದ್ದಾರೆ. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮತ್ತೆ ಲಿವಿಂಗ್ ಸೈಡ್ ಬಂದಿದ್ದೀನಿ. ಸ್ಟೇರ್ಕೇಸ್ ಕೆಳಗಡೆ UPS ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಯುಟಿಲಿಟಿಗೆ ಸಮ್ ಟ್ಯಾಂಕ್ ಕೊಟ್ಟಿದ್ದಾರೆ.
ಕಾಮನ್ ಬಾತ್ರೂಮ್, ಗ್ರೌಂಡ್ ಫ್ಲೋರಲ್ಲಿ ಕಾಮನ್ ಬಾತ್ರೂಮ್ ಇದು. ಶವರ್, ಇದರಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ವಾಶ್ ಬೇಸಿನ್, ಇದು 40 ಅಡಿ ಅಗಲ ರೋಡ್ ಅಡ್ಜಸ್ಟೆಂಟ್ ಮನೆ ಇದು. ಈಗ ಫಸ್ಟ್ ಫ್ಲೋರ್ ಮೇಲೆ ಬಂದಿದ್ದೀನಿ ನೋಡಿ. ಫಸ್ಟ್ ಫ್ಲೋರ್ ಹತ್ತಿದ್ರೆ ರೈಟ್ ಸೈಡ್ಗೆ ಒಂದು ಮಾಸ್ಟರ್ ಬೆಡ್ರೂಮು, ಲೆಫ್ಟ್ ಸೈಡ್ಗೆ ಒಂದು ಬೆಡ್ರೂಮು, 2 ಅಟ್ಯಾಚ್ ಬಾತ್ರೂಮ್ಸ್ ಇದೆ. ನೋಡಿ, ಮೈಸೂರು ಸರೌಂಡಿಂಗಲ್ಲಿ ಮೋಡ ಸೈಟ್ಗಳೇನಾರ ಸೇಲ್ ಮಾಡೋಂಗಿದ್ರೆ ಇಮಿಡಿಯೇಟ್ ಸೆಟಲ್ಮೆಂಟ್ ಮಾಡ್ತೀನಿ. ಯಾರಿಗಾದರೂ ಸೇಲ್ ಮಾಡೋದು ಇಂಟ್ರೆಸ್ಟ್ ಇದ್ದರೆ ನನಗೆ ಸಂಪರ್ಕ ಮಾಡ್ಬೋದು. ಮತ್ತು ಈ ಥರ ಕನ್ಸ್ಟ್ರಕ್ಷನ್ ಏನಾರು ಮಾಡೋಂಗಿದ್ರೆ ಮೈಸೂರು ಸುತ್ತಮುತ್ತ ಅದಕ್ಕೂ ಸಂಪರ್ಕ ಮಾಡ್ಬೋದು. ನೋಡಿ, ಇದು ವಾರ್ಡ್ರೂಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಕಾಣ್ತಿರಲ್ಲ ಗ್ಲಾಸ್, ಅದು ಡ್ರೆಸ್ಸಿಂಗ್ ಟೇಬಲ್. ಇದು ಅಟ್ಯಾಚ್ ಬಾತ್ರೂಮ್. ಇದರಲ್ಲಿ ವಾಷಿಂಗ್ ಮಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಇದೆ. ಈಗ 3ನೇ ಬೆಡ್ರೂಮ್ಗೆ ಎಂಟರ್ ಆಗ್ತಾ ಇದ್ದೀನಿ. ಇದನ್ನು ಮಾಸ್ಟರ್ ಬೆಡ್ರೂಮ್. ಟಿವಿ ಕ್ಯಾಬಿನೆಟ್, ಮೇಲ್ಗಳನ್ನು ಫುಲ್ ರಾಫ್ಟ್ ಮಾಡಿದ್ದಾರೆ. ವಾರ್ಡ್ರೂಬು, ಬಾಲ್ಕನಿ, ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮು. ನೋಡಿ, ಇದು ಅಟ್ಯಾಚ್ ಬಾತ್ರೂಮು. ಅಟ್ಯಾಚ್ ಬಾತ್ರೂಮನ್ನು ಭಾಳ ದೊಡ್ಡದಾಗಿದೆ. ಇದರಲ್ಲೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು 3ನೇ ಬೆಡ್ರೂಮು. ಸೆಕೆಂಡ್ ಫ್ಲೋರಲ್ಲಿ ಈಗ 4ನೇ ಬೆಡ್ರೂಮ್ ತೋರಿಸ್ತೀನಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಬೆಳಕಿಗೋಸ್ಕರ ಮೇಲ್ಗಡೆ ಓಪನ್ ಮಾಡಿದ್ದಾರೆ, ಓಪನ್ ಸ್ಕೈ. ಇದು 4ನೇ ಬೆಡ್ರೂಮು. ಇದನ್ನು ಮಾಸ್ಟರ್ ಬೆಡ್ರೂಮ್. ಇದನ್ನು ಸ್ವಲ್ಪ ನೀಟ್ ಮಾಡಬೇಕು, ಇನ್ನೂ ಪಾಲಿಶ್ ಗಿಲೀಶ್ ಏನೂ ಆಗಿಲ್ಲ. ಸೊ ಅದರಿಂದ ಕಸ ಎಲ್ಲ ಬಿದ್ದಿದೆ. ಅದೆಲ್ಲ ನೀಟ್ ಮಾಡ್ತಾಯಿದ್ದಾರೆ 1 or 2 ಡೇಸಲ್ಲಿ. ಇದನ್ನು ಮಾಸ್ಟರ್ ಬೆಡ್ರೂಮು. ವಾರ್ಡ್ರೂಬು, ಮೇಲ್ಗಡೆ ರಾಫ್ಟ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮ್, ಡ್ರೆಸ್ಸಿಂಗ್ ಟೇಬಲ್. ಟಿವಿ ಕ್ಯಾಬಿನೆಟ್.
ಅಟ್ಯಾಚ್ ಬಾತ್ರೂಮ್, ವಾಶ್ ಬೇಸಿನ್, ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನನ್ನ ಹತ್ರ ಸುಮಾರು ಫಾರ್ಮ್ ಹೌಸನ್ನು ಸೇಲ್ಗಿದೆ, ವಿತ್ ಸ್ವಿಮ್ಮಿಂಗ್ ಪೂಲ್, ವಿತೌಟ್ ಸ್ವಿಮ್ಮಿಂಗ್ ಪೂಲು, ಮನೆ ಇರೋದು, ಮನೆ ಇಲ್ದಿರೋದು, ಖಾಲಿ ಜಮೀನುಗಳು ಇದೆ. ಫಾರ್ಮ್ ಹೌಸನ್ನು ಸಿಗ್ತಿದೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಮೈಸೂರಿಗೆ ನಿಯರೆಸ್ಟ್ ಇರೋದು ಎಲ್ಲನೂ. ಮೈಸೂರು ಸಿಟಿ ಸೆಂಟ್ರಿಂದ 17 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸಲ್ಲಿರೋದು. ನೋಡಿ, ಇದು ಬಾಲ್ಕನಿ ಮಾಡಿದ್ದಾರೆ ಹೊರಗಡೆ, ಫುಲ್ ದೊಡ್ಡದಾಗಿದೆ. ಇದರಲ್ಲೇ ವಾಷಿಂಗ್ ಮೆಷಿನ್ಗೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಇನ್ನು ಪೇಪರ್ ಎಲ್ಲ ತೆಗಿಬೇಕು. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ಇದು ಫುಲ್ಲಿ ಡೆವಲಪ್ಡ್ ಏರಿಯಾ. ಮನೆಗಳು ನೋಡಿ ಅಲ್ಲಿ ಹೆಂಗೆ ಕಾಣ್ತಾ ಇದೆ.